ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಟಿ ವಿ ಎಸ್ ವಿಗೋ ಇದರ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾಯಿದ್ವಿ. ಸೊ ಫಸ್ಟ್ ಆಫ್ ಆಲ್ ನೀವು ಆಯಿಲ್ ಚೇಂಜು ಮನೆಯಲ್ಲೇ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆಯಿಲ್ ಬಂದು 10W30 ಗ್ರೇಡು. ಸೊ ಇದು ಫಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಇಂಜಿನ್ ಆಯಿಲ್ ಲೀಕೇಜ್ ಇದೆ. ಸೊ ಲೀಕೇಜ್ ಬಂದಿರೋ ಕಾರಣ ಏನಂದರೆ, ಹಿಂದಿನ ಟೈಮು ಟೆಕ್ನಿಷಿಯನ್ ಏನು ಮಾಡಿದ್ದಾನೆ, ಡ್ರೈ ನಟ್ ಹಾಕ್ಬೇಕಾದ್ರೆ ಅದರಲ್ಲೊಂದು ಓರಿಂಗ್ ಬರುತ್ತೆ, ತೋರಿಸ್ತೀನಿ ನಿಮಗೆ. ಅದು ಹಾಕಿ ಡ್ರೈ ನಟ್ ಹಾಕ್ಬಿಟ್ಟಿದ್ದಾನೆ. ಸೊ ಅದರಿಂದ ಲೀಕೇಜ್ ಬಂದಿದೆ. ಅದರಿಂದ ಒಂದು 1/2 ಲೀಟ್ರು ಆಯಿಲು ಲೀಕೇಜ್ ಆಗಿಬಿಟ್ಟು ಹೋಗಿದೆ. ಸೊ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು ಯಾವ ರೀತಿ ಇದು ಮಾಡೋದು ಅಂತ. ಇದು ಡ್ರೈ ನಟ್ ಲೂಸ್ ಮಾಡೋ ಬಂದು 10mm ಎಲನ್ ಕೀ. ಇದು ಬಂದು ಸ್ವಲ್ಪ ಓಲ್ಡ್ ಟೈಪು, ಇವಾಗ ಬರ್ತಿರೋದ್ರಲ್ಲಿ ಬೇರೆ ಟೈಪ್ ಬರ್ತಾಯಿದೆ. ಸೊ ನಾನು ತೋರಿಸ್ತೀನಿ ನಿಮಗೆ. ನಾನು ಡ್ರೈ ನಟ್ಟು ಚೇಂಜ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ಲಿಪ್ ಆಗಿದೆ. ಸೊ ಇವಾಗ ಆಯಿಲ್ ಡ್ರೈನ್ ಮಾಡ್ತಾಯಿದ್ದೀವಿ. ಆಯಿಲ್ ಡ್ರೈನ್ ಮಾಡೋದು ಬಂದು ಆ್ಯಂಟಿ ಕ್ಲಾಕ್ ವೈಸು ಲೂಸು. ಸೊ ಆ್ಯಂಟಿ ಕ್ಲಾಕ್ ವೈಸು ರೊಟೇಟ್ ಮಾಡಿಕೊಂಡು ನಾವು ಆಯಿಲ್ ಡ್ರೈನ್ ಮಾಡಬೇಕು. ಸೊ ನಿಧಾನಕ್ಕೆ ಸ್ವಲ್ಪ ಏನಾದರೂ ಫೋರ್ಸ್ಫುಲ್ಲಾಗಿ ನಿಮಗೆ ಬೇಕಾಗಿರೋದನ್ನು ಸ್ವಲ್ಪ ಎತ್ಕೊಂಡು ಎಲೆನ್ ಕೀನ ಸ್ವಲ್ಪ ಫೋರ್ಸಾಗಿ ಇದು ಮಾಡಬೇಕು. ಸೊ ಆಯಿಲ್ ಡೌನ್ ಮಾಡ್ತಾಯಿದ್ದೀವಿ ಇವಾಗ. ಆಯಿಲ್ ಡೌನ್ ಮಾಡೋದು ಬಂದು ಮಿನಿಮಮ್ಮು ಸ್ಕೂಟರು 2500 ಕಿಲೋಮೀಟ್ರ್ ಓಡಿರಬೇಕು. ಸೊ ನಮ್ಗೆ ಅರೌಂಡ್ 2500 ಜಾಸ್ತಿನೇ ಓಡಿದೆ, 3000 ನಿಯರ್ಲಿ ಓಡಿದೆ. ಸೊ ಇವಾಗ ಇಂಜಿನ್ ಆಯಿಲ್ ಡೌನ್ ಮಾಡ್ತಾಯಿದ್ದೀವಿ. ಇಂಜಿನ್ ಆಯಿಲ್ ನೋಡಿ, ಅಷ್ಟೊಂದೇನು ಇಂಜಿನ್ ಆಯಿಲ್ ಇಲ್ಲ, ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಸೊ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ ಆಯಿಲು ಓರಿಂಗ್ ಹಾಕಿಲ್ಲ ಅಂತ. ನೋಡಿ ಅಲ್ಲಿ ನಾವು ತೋರಿಸ್ತಾ ಇದ್ದೀನಿ ನೋಡಿ, ಆಮೇಲೆ ತೋರಿಸ್ತೀನಿ ಹಾಕ್ಬಿಟ್ಟು ಓರಿಂಗ್ನ ಯಾವ ರೀತಿ. ಇದು ನೋಡಿ ಹಿಂದ್ಗಡೆಯಿಂದ ಸ್ಲಿಪ್ ಆಗಿದೆ, ಅಂದರೆ 10mm ಎಲನ್ ಕೀ ಹಾಕಿ ಸ್ಲಿಪ್ ಆಗಿದೆ. ಇಲ್ಲಿ ಓರಿಂಗ್ ಬಂದು ಆ ಕೆಳಗಡೆ ಕ್ಯಾಪಲ್ಲಿ ಓರಿಂಗ್ ಬರುತ್ತೆ, ಕೆಳಗಡೆ ಒಂದು ಗ್ರೂ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಓರಿಂಗ್ ಬರುತ್ತೆ. ಸೊ ಇದು ಬಂದು ಹೊಸ ನಮ್ಮದು ಡ್ರೈ ನಟ್ ಪಾರ್ಟ್ ಬಂದು 49 ರುಪೀಸ್ ಆಗುತ್ತೆ. ಓರಿಂಗ್ ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಓರಿಂಗ್ 10 ರುಪೀಸು 20 ರುಪೀಸು ಅಷ್ಟೇ. ಸೊ ನಾವು ಡ್ರೈ ನಟ್ಟು ರೀಪ್ಲೇಸ್ ಮಾಡ್ತಾಯಿದ್ದೀವಿ. ಇದು ಅಥರೈಸ್ ಶೋರೂಮಿಂದ ತಗೊಂಬಂದಿರೋದು ಪಾರ್ಟು. ಸೊ ನೋಡಿ, ಹಿಂದೆ ಇದು ಬೋಲ್ಟ್ ಬರುತ್ತೆ ನೋಡಿ. ಇವಾಗ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಆಗಿದೆ. ಸೊ ಆಯಿಲ್ ಡ್ರೈನ್ ಆದಮೇಲೆ ಆಯಿಲ್ ಫಿಲ್ಟ್ರ್ ಒಳಗಡೆ ಒಂದು ಆಯಿಲ್ ಫಿಲ್ಟ್ರ್ ಇರುತ್ತೆ, ಅದನ್ನು ನೀವು ಹೊರಗಡೆ ತಕ್ಕೊಂಡು ಸ್ವಲ್ಪ ಪೆಟ್ರೋಲು ಡೀಸೆಲ್ ಏನೋ ಇದ್ದರೆ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ನೋಡಿ, ಈ ಥರ ಕ್ಲೀನ್ ಮಾಡಿದ್ದೀನಿ ನಾನು. ಏನು ಡಸ್ಟ್ ಸ್ವಲ್ಪ ಇರ್ದಿರಂಗೆ ನೋಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡಿ ಹಾಕಿ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಸೊ ಇವಾಗ ನಾವು ಹಾಕ್ತಾಯಿದ್ವಿ ಆಯಿಲ್ ಫಿಲ್ಟ್ರ್. ಇದು ಸ್ವಲ್ಪ ಹಿಂಗೆ ತಳ್ಳಿಬಿಟ್ರೆ ಅದು ಏನು ಕೆಳಗಡೆ ಬೀಳೋಲ್ಲ ನೋಡಿ. ಇವಾಗ ಹೊಸ ಡ್ರೈ ನಟ್ ಹಾಕ್ತಾಯಿದ್ವಿ ನೋಡಿ. ನೀವು ಓರಿಂಗ್ ನೋಡ್ಕೋಬೋದು, ಬ್ಲ್ಯಾಕ್ ಕಲರು. ಇಲ್ಲಿ ಸೈಡ್ ಓರಿಂಗ್ ಬರುತ್ತೆ, ಓರಿಂಗ್ ಹಾಕಿದ್ದೀನಿ ಅದಕ್ಕೆ. ಸೊ ಅದು ಹಾಕ್ಬಿಟ್ಟು ಥ್ರೆಡ್ಡು ನೀಟಾಗಿ ಕೂರಿಸಿ, ರಾಂಗ್ ಥ್ರೆಡ್ಡು ಹಾಕೋಕ್ಕೆ ಹೋಗಬೇಡಿ. ಸೊ ಅದು ಬಂದು 16 ಬಿಟ್ಟು ಅಥವಾ ರಿಂಗು ಯಾವ್ದು ಬೇಕಾದ್ರೂ ನೀವು ಹಾಕೋಬೋದು. 16 ರಿಂಗ್ ಅಥವಾ ಬಿಟ್ಟಿದ್ದರೆ ಹೋಗಿ ಸ್ಪ್ಯಾನರಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ಲಿಪ್ ಆದರೆ ನಿಮ್ಮ ಮತ್ತೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅದು. ಸೊ ಅದಕ್ಕಾಗಿ ನಾನು 16 ಬಿಟ್ ಟೈಪು ಒಂದು ಇದು ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಒಂದು ಆ ಹೋಲ್ಗೆ ಲಿವರ್ ಥರ ಹಾಕಿ ರೊಟೇಟ್ ಮಾಡಿ ಟೈಟ್ ಮಾಡ್ತಾಯಿದ್ದೀನಿ. ಸೊ ಈಗ ಫುಲ್ಲಿ ಟೈಟ್ ಆಗಿದೆ. ಸೊ ನೀವು ಸ್ವಲ್ಪ ಟೈಟ್ ಚೆಕ್ ಮಾಡಿಬಿಟ್ಟು ಒಂದು ಸಲ ನೆಕ್ಸ್ಟು ನಾವು ಇಂಜಿನ್ ಆಯಿಲ್ ಹಾಕೋದನ್ನ ತೋರಿಸ್ತೀವಿ ನೋಡಿ. ಇದು ಇಂಜಿನ್ ಆಯಿಲ್ ಹಾಕೋದು ನಮಗೆ ಗಾಡಿ ರೈಟ್ ಸೈಡ್ ಬರುತ್ತೆ ನೋಡಿ, ಈ ಥರ ಒಂದು ಇದಿರುತ್ತೆ. ನಾನು ಫಸ್ಟೇ ಇದನ್ನು ಲೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಅದನ್ನು ಕಟ್ಟಿಂಗ್ ಪ್ಲೇಯರಲ್ಲೂ ಅಥವಾ ಯಾವುದೋ ಒಂದು ಪ್ಲೇಯರ್ ಇದ್ದರೆ ಲೂಸ್ ಮಾಡ್ಕೋಬೋದು, ನಿಮಗೆ ಟೈಟ್ ಇದ್ದರೆ. ಸೊ ಇಲ್ಲಾಂದರೆ ಈಸಿಯಾಗಿ ಬರುತ್ತೆ ಅದು. ಸೊ ಇದನ್ನು ತೆಗೆದುಬಿಟ್ಟು ನಾವು ಇಂಜಿನ್ ಆಯಿಲ್ ಹಾಕೋದಲ್ಲಿ ಆ ಹೋಲ್ಗೆ, ಆ ಹೋಲ್ ಬಂದುಬಿಟ್ಟು ನೀವು ಫನಲ್ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಫನಲ್ಗೆ ಒಂದು ಪೈಪ್ ಕನೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಫನಲ್ ಹೊರಗಡೆ ಬರುತ್ತೆ. ಸೊ ನಾವು ಯೂಸ್ ಮಾಡ್ತಿರೋದು ಇಲ್ಲಿ ಹೋಂಡಾ ಅವರ ಜೆನ್ಯೂನ್ ಇಂಜಿನ್ ಆಯಿಲು 10W30 ಗ್ರೇಡು. ಸೊ ಪ್ರೈಸ್ ಬಂದುಬಿಟ್ಟು 350 ಇದೆ, ನಾನು 340 ಕೊಟ್ಟು ಇಸ್ಕೊಂಡೆ. ಸೊ ಇದಕ್ಕೆ ಇಂಜಿನ್ ಆಯಿಲ್ ಬಂದು 750 ml. ಇದು ಬಾಟ್ಲ್ ಬಂದು ಬರೋದು 800 ml. ಸೊ ಒಂದು 50 ml ಉಳಿಸ್ಬಿಟ್ಟು 750 ml ಹಾಕಿ, ಏನು ತೊಂದರೆ ಇಲ್ಲ. ಇವಾಗ ಇಂಜಿನ್ ಆಯಿಲೆಲ್ಲ ಹಾಕಾಗಿದೆ. ಇವಾಗ ಕ್ಯಾಪ್ನ ಟೈಟ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಪ್ನ ಅಷ್ಟೇ ರಾಂಗ್ ಥ್ರೆಡ್ ಹಾಕೋಕ್ಕೆ ಹೋಗಬೇಡಿ.
ಒಂದು ಸಲ ನೀಟಾಗಿ ಥ್ರೆಡ್ ಕೂತಿದೆ ನೋಡಿಬಿಟ್ಟು ಹಾಕಿ ಟೈಟ್ ಮಾಡಿ. ಸೊ ಇಂಜಿನ್ ಆಯಿಲ್ ಚೇಂಜ್ ಆಗಿದೆ. ಇವಾಗ ಗಾಡಿನ ಒಂದು 5 to 10 ಮಿನಿಟ್ಸು ರನ್ನಿಂಗಲ್ಲಿ ಬಿಡಿ, ಇಂಜಿನ್ ಆಯಿಲ್ ನೀಟಾಗಿ ಸರ್ಕ್ಯುಲೇಟ್ ಆಗಲಿ. ಸೊ ನಾನೊಂದು 5 ಮಿನಿಟ್ಸು ರನ್ನಿಂಗಲ್ಲಿ ಬಿಡ್ತಾಯಿದ್ದೀನಿ. ಇವತ್ತಿಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಇಂಜಿನ್ ಆಯಿಲು ಸ್ಕೂಟಿ ಯಾವ ರೀತಿ ಚೇಂಜ್ ಮಾಡೋದು ಅಂತ. ಸೊ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.